ನಮಸ್ತೆ ವೀಕ್ಷಕರೇ, ಡೆಲಿಷಿಯಸ್ ವೆಜ್ ಫುಡ್ ಚಾನಲ್ಗೆ ಸ್ವಾಗತ. ನವೆಂಬರ್ ಡಿಸೆಂಬರ್ ಬಂತು ಅಂದರೆ ಎಲ್ಲರ ಮನೆಯಲ್ಲೂ ಸಾಮಾನ್ಯವಾಗಿ ಅವರೆಕಾಯ್ದು ಮಾಡೇ ಮಾಡ್ತಾರೆ, ಏನಾದ್ರು ಒಂದು ಖಾದ್ಯ ಮಾಡೇ ಮಾಡ್ತಾರೆ. ಸೊ ನಾನಿವತ್ತು ಅವರೆಕಾಳು ಉಪ್ಪಿಟ್ಟು ಮಾಡೋಣ ಅಂತ ಇದ್ದೀನಿ. ಸೊ ಅದಕ್ಕಾಗಿ ಈಗ ಅವರೆಕಾಯಿ ತೊಗೊಂಬಂದಿನಿ, ಫ್ರೆಶ್ ಆಗಿರೋ ತೊಗೊಂಡಿರೋಂಥ ಅವರೆಕಾಯಿನ. ಈಗ ಇದನ್ನು ಬಿಡಿಸ್ಕೊಳ್ಳೋಣ. ನೆಕ್ಸ್ಟು ಏನು ಮಾಡಬೇಕು ಅಂತ ತೋರಿಸ್ತೀನಿ ವೀಕ್ಷಕರೇ. ಈಗೆಲ್ಲ ಅವರೆಕಾಯಿನ ಬಿಡಿಸ್ಕೊತಾ ಇದ್ದೀನಿ. ಸೊ ಇದೆಲ್ಲ ಬಿಡಿಸಿದ ಮೇಲೆ ಏನು ಮಾಡೋದು ಅಂತ ನಿಮಗೆ ತೋರಿಸ್ತೀನಿ. ನೋಡಿ ಅವರೆಕಾಳು ಎಷ್ಟು ಚೆನ್ನಾಗಿದೆ ನೋಡಿ, ಅವರೆಕಾಳು ಸವಡಿರೋಂಥ ಒಳ್ಳೆ ಅವರೆಕಾಳು ಸಿಗ್ತದೆ. ಸೊ ಇದೆಲ್ಲ ಹುಳ ಇರುತ್ತೆ, ಒಂದ್ಸಲ ನೋಡಿಕೊಂಡು ನೀಟಾಗಿ ಬಿಡಿಸ್ಕೋಬೇಕು. ನೋಡಿ ಫ್ರೆಂಡ್ಸ್, ಅವರೆಕಾಯಿ ಎಲ್ಲ ಬಿಡಿಸ್ಕೊಂಡಿದ್ದೀನಿ ನಾನು. ಅವರೆಕಾಯಿ ತುಂಬ ಚೆನ್ನಾಗಿದೆ. ಈಗ ಇದನ್ನು ಬೇಯಿಸ್ಕೊಂಬಿಡೋಣ. ನಾನೀಗ ಇದನ್ನು ಕುಕ್ಕರಲ್ಲಿ ಹಾಕಿ ಒಂದು 5ರಿಂದ 6 ವಿಷಲ್ ಬರೋವರೆಗೂ ಕೂಗಿಸ್ಕೊತೀನಿ. ಸ್ವಲ್ಪ ಮೆತ್ತಗಾಗುತ್ತೆ, ಆಮೇಲೆ ನೆಕ್ಸ್ಟ್ ಸ್ಟೆಪ್ ಮಾಡೋಣ. ಅಷ್ಟರಲ್ಲಿ ನಾವು ರವೆನ ಸ್ವಲ್ಪ ಹೊಂಬಣ್ಣ ಬರೋವರೆಗೂ ಹುರ್ಕೊಳ್ಳೋಣ ಚೆನ್ನಾಗಿ. ನಾನು ಇದಕ್ಕೆ ಮೀಡಿಯಮ್ ರವೆ ಅಥವಾ ಲೋಕಲ್ ರವೆ ಅಂತಾರಲ್ಲ, ಆ ರವೆ ತೊಗೊಂಡಿದ್ದೀನಿ ಉಪ್ಪಿಟ್ಟಿಗೆ. ಕೆಲವರು ಬನ್ಸಿನಲ್ಲೂ ಮಾಡ್ತಾರೆ, ಆದರೆ ಇದರಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಉಪ್ಪಿಟ್ಟೆಲ್ಲ. ಇದು ಸ್ವಲ್ಪ ಹೊಂಬಣ್ಣ ಬರೋವರೆಗೂ ಹುರ್ಕೊಳ್ಳೋಣ. ತುಂಬ ರೋಸ್ಟ್ ಆಗಬೇಕು ಅಂತೇನಿಲ್ಲ, ಸ್ವಲ್ಪ ಬೆಚ್ಚಗಾಗಿ, ಅಂದರೆ ಒಂಚೂರು ಬಾಯಿಗೆ ಹಾಕ್ಕೊಂಡ್ರೆ ಕಟ್ ಅನ್ನಬೇಕು. ಸ್ವಲ್ಪ ಹೊಂಬಣ್ಣ ಬರೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಅಷ್ಟೊತ್ತಿಗೆ ನಾವು ಬೇರೆ ಎಲ್ಲ ರೆಡಿ ಮಾಡ್ಕೊಳ್ಳೋಣ. ಸಿಮ್ಮಲ್ಲಿ ಇಟ್ಟಿದ್ದೀನಿ, ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಇದನ್ನು ಹುರ್ಕೋಬೇಕು. ರವೆ ಎಲ್ಲ ನೀಟಾಗಿ ಕೆಂಪು ಬಣ್ಣಕ್ಕೆ ಹುರಿದಾಗಿದೆ ನೋಡಿ ವೀಕ್ಷಕರೇ. ಈ ಥರ ಹೊಂಬಣ್ಣ ಬರೋವರೆಗೂ ಹುರ್ಕೋಬೇಕು. ನಂತರ ಉಪ್ಪಿಟ್ಟು ಮಾಡೋಕ್ಕೆ ಬೇಕಾಗಿರೋಂಥ ಸಾಮಗ್ರಿಗಳು: ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಕಡಲೆಬೇಳೆ, ಶುಂಠಿ, ಹಸಿಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ, ತೆಂಗಿನ ತುರಿ, ನಿಂಬೆಹಣ್ಣು ಮತ್ತು ಎಣ್ಣೆ. ಮತ್ತು ನೋಡಿ ವೀಕ್ಷಕರೇ, ಕಾಳು ನೀಟಾಗಿ ಬೆಂದಿದೆ ನೋಡಿ, ಕಾಳೆಲ್ಲ ಬೆಂದಿದೆ. ಈಗ ಒಂದು ಪ್ಯಾನಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ, ಒಂದು 5ರಿಂದ 6 ಸ್ಪೂನಷ್ಟು. ಈಗ ಇದಕ್ಕೆ ಸಾಸಿವೆ ಸೇರಿಸೋಣ. ನೋಡಿ, ಕಾಳು ಈ ಹದಕ್ಕೆ ಬೆಂದಿರಬೇಕು. ಈಗ ಇದಕ್ಕೆ ಜೀರಿಗೆ ಹಾಕ್ಕೊಳ್ಳೋಣ. ನಂತರ ಉದ್ದಿನಬೇಳೆ, ಕಡಲೆಬೇಳೆ, ಕರಿಬೇವಿನ ಸೊಪ್ಪು, ಹಸಿಮೆಣಸಿನಕಾಯಿ ಮತ್ತು ಶುಂಠಿ ಎಲ್ಲ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಇದಕ್ಕೆ ನಾವು ಬೇಯಿಸಿಟ್ಕೊಂಡಂಥ ಅವರೆಕಾಳನ್ನ ಹಾಕ್ಕೊಳ್ಳೋಣ. ನೀರು ಸಮೇತ ಹಾಕ್ಕೊಳ್ಳೋಣ. ಮತ್ತು ಇದಕ್ಕೆ ಬೇಕಾದಷ್ಟು ನೀರು ಆ್ಯಡ್ ಮಾಡ್ಕೊಳ್ಳೋಣ. 1 ಲೋಟ ರವೆಗೆ 2ರಿಂದ 2.5 ಲೋಟ ನೀರು. ಮೆತ್ತಗೆ ಬೇಕು ಅಂದರೆ 2.5 ಹಾಕ್ಕೊಳ್ಳಿ, ಇಲ್ಲಾಂದರೆ 2 ಹಾಕ್ಕೊಂಡ್ರೆ. ಇದಕ್ಕೆ ಉಪ್ಪು ಆ್ಯಡ್ ಮಾಡ್ಕೊಳ್ಳೋಣ. ನಾನು ಆಗಲೇ ಕಾಳು ಬೇಯಿಸ್ಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೆ, ಸೊ ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ. ಈಗ ನೀರು ಕುದೀತಾ ಇದೆ. ಈಗ ಇದಕ್ಕೆ ಸ್ವಲ್ಪನೇ ರವೆನ ಆ್ಯಡ್ ಮಾಡ್ಕೊಳ್ಳೋಣ. ಗಂಟಾಗ್ಬಿಡುತ್ತೆ, ಸೊ ಹಾಗಾಗಿ ಕಲಿಸ್ಕೊತಾ ಇರಬೇಕು. ನೋಡಿ, ಇದು ಕುದೀತಾ ಇದೆ. ಸೊ ಇವಾಗ ಸಣ್ಣ ಉರಿ ಮಾಡಿಕೊಂಡು ಒಂದು ಪ್ಲೇಟ್ ಏನಾದ್ರು ಮುಚ್ಚಿಟ್ಬಿಟ್ಟು ಸ್ವಲ್ಪ ಬೇಯಿಸ್ಕೊಳ್ಳೋಣ ನೀಟಾಗಿ, ಇಲ್ಲಾಂದರೆ ಕೈ ಸಿಡಿಯುತ್ತೆ. ಸ್ವಲ್ಪ ಹುಷಾರಾಗಿ ಕಲಿಸ್ಕೋಬೇಕು. ಇವತ್ತು ನಾನು 4 ಜನಕ್ಕಾಗಷ್ಟು ಉಪ್ಪಿಟ್ಟನ್ನ ಮಾಡ್ತಾಯಿದ್ದೀನಿ ವೀಕ್ಷಕರೇ. ನೋಡಿ, ಎಲ್ಲ ರವೆ ಎಲ್ಲ ನೀಟಾಗಿ ಅರಳ್ತಾ ಇದೆ. ಇದು ನೀಟಾಗಿ ಸಣ್ಣ ಉರಿನಲ್ಲಿ ಬೇಯಿಸ್ಕೊಳ್ಳೋಣ. ಈಗ ನೋಡಿ ಸ್ನೇಹಿತರೆ, ಈಗ ಇದು ಮೆತ್ತಿಗೆ ಒಂದು ಆಗಿದೆ ನೋಡಿ. ಇದಕ್ಕಿನ್ನ ಮೆಣಸು, ಜೀರಿಗೆ ಎರಡೂ ಸ್ವಲ್ಪ ಕ್ರಷ್ ಮಾಡಿ ಹಾಕ್ಕೋಬೋದು. ಜವಡ ಸ್ವಲ್ಪ ಅದನ್ನು ಕ್ರಷ್ ಮಾಡಿ ಹಾಕ್ಕೋಬೋದು. ಆದರೆ ನಾನು ಮೆಣಸು ಹಾಕಲಿಲ್ಲ, ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ತೆಂಗಿನ ತುರಿನ ಮತ್ತು ಕೊತ್ತಂಬರಿ ಸೊಪ್ಪನ್ನ ಸೇರಿಸೋಣ. ತೆಂಗಿನ ತುರಿನ ಸೇರಿಸ್ತಾ ಇದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ತಾ ಇದ್ದೀನಿ. ಓಕೆ, ಈಗ ಇದಕ್ಕೆ ನಿಂಬೆಹಣ್ಣು ಹಿಂಡ್ಕೊಳ್ಳೋಣ. ನಾನು ಒಂದು ನಿಂಬೆಹಣ್ಣನ್ನು ಪೂರ್ತಿ ಹಿಂಡ್ಕೊಂಡಿದ್ದೀನಿ ನೋಡಿ ವೀಕ್ಷಕರೇ. ನಮ್ಮ ಅವರೆಕಾಳು ಬಿಸಿ ಬಿಸಿ ಉಪ್ಪಿಟ್ಟು ಸವಿಯೋದಕ್ಕೆ ರೆಡಿಯಾಗಿದೆ ನೋಡಿ. ಅವರೆಕಾಳು, ಹಸಿಮೆಣಸಿನ್ಕಾಯಿ, ಜೀರಿಗೆ ಎಲ್ಲ ಕಾಣ್ತಿದೆ.
ನನಗೆ ಈ ಥರ ಸಾಫ್ಟಾಗಿದ್ದರೆ ತುಂಬ ಇಷ್ಟ ಆಗುತ್ತೆ. ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ. ಥ್ಯಾಂಕ್ ಯು.